ನಿಮಗೆ ಡೈರೆಕ್ಟ್ ಪ್ರೂಫ್ನೇ ತೋರಿಸ್ಬಿಡ್ತೀನಿ. ನನ್ನ ಕೆರಿಯರ್ ಸ್ಟಾರ್ಟ್ ಆದಾಗಲಿಂದ ಇಲ್ಲಿವರೆಗೆ ಇದರಲ್ಲಿ ರೆವಿನ್ಯೂಗೆ ಅಂತ ಬಂದರೆ ನಂದು ಆಲ್ಮೋಸ್ಟು ಲೈಫ್ ಟೈಮ್ ಹಾಕ್ಬಿಡ್ತೀನಿ. ಇಲ್ಲಿವರೆಗೆ ನಾನು ಎಷ್ಟು ಸಂಪಾದನೆ ಮಾಡಿದ್ದೀನಿ ಅನ್ನೋದು ಲೈಫ್ ಟೈಮ್ಗೆ ಹಾಕಿದೆ. ಎಷ್ಟೋ ಜನಕ್ಕೆ ಆಲೋಚನೆಯೂ ಇದೆ, ಇವ್ರು ಬೆಳೀತಿರೋದೇ ನಮ್ಮಿಂದ, ಇವ್ರು ವೀಡಿಯೋಸ್ ನೋಡೋದು ಬಿಡಿ ಇವ್ರನ್ನ, ಆಮೇಲೆ ನೋಡಿ ಇವ್ರ ಪರಿಸ್ಥಿತಿ ಹೆಂಗಾಗುತ್ತೆ. ಹೊಟ್ಟೆ ಹಸು ಅನ್ನೋದು ಇದೆಯಲ್ಲ, ಇದು ಈ ಹೊಟ್ಟೆ ಹಸು ಬಂತು ಅಂತ ಅಂದರೆ ಇದನ್ನು ತುಂಬಿಸೋಕ್ಕೋಸ್ಕರ ನಾವು ಏನಾದರೂ ಒಂದು ಕೆಲಸ ಮಾಡೇ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಎಪಿಸೋಡು ದ ಮೋಸ್ಟ್ ವೇಟೆಡ್ ಎಪಿಸೋಡು ನನ್ನ ಚಾನಲಲ್ಲಿ ಅಂತಲೇ ಹೇಳ್ಬೋದು. ಸುಮಾರು ಜನದ ಪ್ರಶ್ನೆ. ನಾನು ಆಲ್ಮೋಸ್ಟ್ ಈಗ 6ರಿಂದ 7 ವರ್ಷ ಆಯಿತು ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಎಷ್ಟೋ ಜನ ಕೇಳೋದು, ಸತೀಶ್ ಅವರೇ ನಿಮ್ಮದು ಯೂಟ್ಯೂಬ್ ಇನ್ಕಮ್ ಎಷ್ಟು ಅಂತ. ಒಂದು ಹೆಣ್ಣಿನ ವಯಸ್ಸು ಗಂಡಿನ ಸಂಪಾದನೆ ಕೇಳಬಾರ್ದು ಅಂತ ಹೇಳ್ತಾರೆ. ಆದರೆ ಏನು ಮಾಡೋಕ್ಕಾಗಲ್ಲ, ನಮ್ಮ ಸಮಾಜದಲ್ಲಿ ಒಂದು ಸ್ವಲ್ಪ ಇನ್ನೊಬ್ಬರು ಇನ್ಕಮ್ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿನೇ ಇರುತ್ತೆ. ನಾನು ಈ ಕ್ಯೂರಿಯಾಸಿಟಿಗೆ ನಿಮಗೆ ಕಂಪ್ಲೀಟಾಗಿ ಪರದೆ ಎಳಿಬೇಕು ಅಂತಲೇ ನಾನು ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಯೂಟ್ಯೂಬ್ ಜರ್ನಿ ಹೆಂಗಿತ್ತು ಮತ್ತು ಆ ಯೂಟ್ಯೂಬ್ ಜರ್ನಿಲಿ ಸಂಪಾದನೆ ಯಾವ ಥರ ಆಗ್ತಿತ್ತು, ಇದು ನಿಮ್ಗೆ ಹೊರತಾಗುತ್ತಾ, ನೀವು ಇನ್ನೇ ಮುಂದೆ ಯಾರಾದರೂ ಯೂಟ್ಯೂಬ್ ಕೆರಿಯರ್ನ ತಗೊಬೇಕು ಅಂತ ಅಂದ್ಕೊಂಡಿರೋರಿಗೆ ಏನಾದರೂ ಹೆಲ್ಪ್ ಆಗುತ್ತಾ, ಇಲ್ಲ ನಾನು ಸಂಪಾದನೆ ನೋಡಲೇಬೇಕು ಅಂತ ಅಂದವ್ರಿಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ಸಿಗ್ಬೋದು. ಬರೀ ಅದಷ್ಟೇ ಕಮೆಂಟ್ಗಳು ನಮಗೆ ಬರ್ತಿರಲಿಲ್ಲ. ಯೂಟ್ಯೂಬಲ್ಲಿ ಏನು ಕಮ್ಮಿ ದುಡ್ಡು ದುಡಿತೀರಾ ನೀವುಗಳೆಲ್ಲ, ದುಡೀರಿ, ಆಮೇಲೆ ಪುಕ್ಷಟ್ಟೆ ದುಡ್ಡು, ಅದಕ್ಕೆ ಮೆರಿತೀರಾ ಯೂಟ್ಯೂಬಲ್ಲಿ, ಕಷ್ಟಪಟ್ಟು ಮೈದ್ ಬಗ್ಸಿ ದುಡ್ದಿದ್ದಿದ್ರೆ ಗೊತ್ತಾಗ್ತಿತ್ತು, ಪುಕ್ಷಟ್ಟೆ ದುಡ್ಡು, ಮೆರೀರಿ ಈ ಥರ ಕಮೆಂಟ್ಸ್ಗಳು ಪ್ರತಿಯೊಬ್ಬರು ಯೂಟ್ಯೂಬರ್ಸ್ಗೂ ಬಂದಿರುತ್ತೆ. ಯಾರೆಲ್ಲ ಇನ್ ಕೇಸ್ ಯೂಟ್ಯೂಬರ್ಸ್ಗಳು ಈ ವಿಡಿಯೋ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ಈ ಫೀಲು ಅವ್ರಿಗೂ ಆಗಿರುತ್ತೆ. ಎಷ್ಟೋ ಸರಿ ನಮಗೆ ಹೇಳಬೇಕು ಅನಿಸುತ್ತೆ ವಿಷಯಗಳು, ನಮಗೂ ಅಷ್ಟೇ, ನಾವು ಉಪ್ಪು ಖಾರ ತಿನ್ನೋಂಥ ಮನುಷ್ಯರು, ಕೆಲವೊಮ್ಮೆ ತಿರುಗಿ ರೆಸ್ಪಾನ್ಸ್ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಏನು ಮಾಡ್ತೀರಾ, ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಮೊದಲನೇ ಪಾಠ ಕಲಿಬೇಕಾಗಿರೋದೆ, ನೀವು ತಪ್ಪು ಮಾಡಿಲ್ಲ ಅಂದರೂ ಕಮೆಂಟ್ ಮಾಡ್ತಾರೆ, ಅದನ್ನು ಸಹಿಸ್ಕೊಳ್ಳೋದು. ಇದೇ ಮೊದಲನೇ ಪಾಠ ಯೂಟ್ಯೂಬಲ್ಲಿ ನೀವು ಕಲಿಬೇಕಾಗಿರೋದು. ಸ್ಟಾರ್ಟಿಂಗಲ್ಲಿ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ, ಒಂದು ಚಿಕ್ಕ ಚಾನಲ್ ಆಗಿದ್ದಾಗ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ಗಳಿಗೆ ಸಪೋರ್ಟ್ ಮಾಡ್ತಾರೆ, ಬೆಳೀರಿ ಅಂತ. ನೆಗೆಟಿವ್ ಕಮೆಂಟ್ಸ್ಗಳು ಯಾರಿಗೂ ಬರೋದೇ ಇಲ್ಲ. ಅಬ್ಸರ್ವ್ ಮಾಡಿ ನೋಡಿ. ಆ್ಯಕ್ಚುಲಿ ನೀವು ಒಂದು 1,000 2,000 ಇದ್ದಾಗ ಅವ್ರನ್ನ ತುಂಬ ಚೆನ್ನಾಗಿ ಎಲ್ಲರೂ ಬೆಳೆಸ್ತಾರೆ. ಆದರೆ ಒಂದು ಹಂತಕ್ಕೆ ಹೋಗಿ ಅವ್ನು ತಲುಪ್ದ ಅಂದಾಗ ಹೆಜ್ಜೆಲೂ ಅವನ ನಡವಳಿಕೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಅವನಲ್ಲಿ ಏನಾದರೂ ಮಿಸ್ಟೇಕ್ಸ್ಗಳು ಇದೆಯಾ ಅಂತ ಹುಡುಕಿ ಕೆದಕಿ ತೆಗಿಯೋಂಥ ಪ್ರಯತ್ನ ಆಗುತ್ತೆ. ಯಾಕೆ ಆ ಥರ ಸ್ಟಾರ್ಟ್ ಆಗುತ್ತೆ, ಅದು ಅವ್ರೊಳಗೆ ಯಾವ ಥರ ಭಾವನೆಗಳು ಸೃಷ್ಟಿ ಆಗ್ತವೆ ಅನ್ನೋದಕ್ಕೆ ಅವರೇ ಅದಕ್ಕೆ ಪ್ರಶ್ನೆಗಳು ಹುಡುಕಬೇಕು. ಈ ಥರ ವಿಚಾರಗಳು ಯಾಕೆ ಆಗ್ತವೆ ಅಂದರೆ ಯೂಟ್ಯೂಬನ್ನು ಬಿಡಿ. ಇನ್ ಕೇಸ್ ನೀವು ಚಿಕ್ಕದ್ರಿಂದ ನಿಮ್ಮ ಜೊತೆನೇ ಒಬ್ಬ ಸ್ನೇಹಿತ ಬೆಳ್ಕೊಂಬಂದ, ಕಾಲೇಜಿಗೆ ಬಂದ, ಮದುವೆ ಆದ, ಎಲ್ಲ ಹಂತದಲ್ಲಿ ಇಬ್ಬರು ಜೊತೆಲೇ ಇದ್ರಿ. ಆದರೆ ಒಂದು ಕೆರಿಯರು ಅಂತ ಬಂದಾಗ ಅವನೊಂದು ಸ್ವಲ್ಪ ಜೀವನದಲ್ಲಿ ಮುಂದೆ ಹೋದ ಅಂತ ಅಂದಾಗ ತಾನಾಗೆ ಆ ಸ್ನೇಹಿತರ ಮಧ್ಯೆ ಒಂದು ಬಿರುಕು ಸ್ಟಾರ್ಟ್ ಆಗುತ್ತೆ. ಸಂಬಂಧಗಳಲ್ಲಿ ಅತಿ ಹೆಚ್ಚು ಆಗ್ತವೆ ಇವೆಲ್ಲ. ಒಂಚೂರು ಮುಂದೆ ಹೋದ ಅಂದಿದ ತಕ್ಷಣ ಅವನ ಬಗ್ಗೆ ಕೆಟ್ಟ ಮಾತಾಡೋದು, ಇದಾಗೋದು, ಇವೆಲ್ಲ ಮಾನವನ ಕೆಲವು ಗುಣಗಳು. ಇದೇ ರೀತಿ ಆ್ಯಕ್ಚುಲಿ ಯೂಟ್ಯೂಬಲ್ಲೂ ಆಗುತ್ತೆ. ಅವನು ಚಿಕ್ಕದಾಗಿದ್ದಾಗ ಅವನು ಇವನೇನೋ ಪಾಪ ಏನೋ ಮಾಡ್ತಾನೆ, ಇವನೆಲ್ಲಿ ಬೆಳಿತಾನೆ ಅನ್ನೋ ಒಂದು ಆಲೋಚನೆಯಲ್ಲಿ ಪಾಪ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಮಾಡೋದಿಲ್ಲ ಅಂತಲ್ಲ. ಬೆಳೆದಾದಮೇಲೆ ಅವನಿಗೆ ಬರ್ತಕ್ಕಂಥ ಕಮೆಂಟ್ಸ್ಗಳಿದೆಯಲ್ಲ, ಅದನ್ನು ನೋಡಿದಾಗ ಅವನಿಗೆ ಅಷ್ಟು ಬೇಜಾರಾಗುತ್ತೆ, ಬೆಳೆಸಿದವರು ಇವರೇ, ತೆಗಳೋರು ಇವರೇ ಅಂತ. ಬನ್ನಿ ಟಾಪಿಕ್ಕಿಗೆ ಬರೋಣ. ಆ್ಯಕ್ಚುಲಿ ಯೂಟ್ಯೂಬ್ ಅರ್ನಿಂಗ್ಸ್ ಎಷ್ಟು ಅಂತ ನೀವು ಅಂದ್ಕೊಂಡಂಗೆ ಎಷ್ಟೋ ಜನ ಕಮೆಂಟ್ ಮಾಡಿದಿರಿ ನನಗೆ, ಲಕ್ಷ ಬರುತ್ತೆ ಸತೀಶ್ ಹಿರೇಗೌಡರಿಗೆ ಅಂತ. ಮಿಸ್ಕಾನ್ಸೆಪ್ಷನಿಂದ ಹೊರಗಡೆ ಬನ್ನಿ. ನನಗೆ ಯಾವುದೇ ರೀತಿ ಲಕ್ಷ ಇನ್ಕಮ್ಮು ಬರ್ತಾ ಇಲ್ಲ. ಆದರೆ ದುಡಿಯೋದಾದರೆ ಯೂಟ್ಯೂಬಲ್ಲಿ ಆ ಅವಕಾಶ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆ ಅವಕಾಶ ಇದೆ. ಬಟ್ ನಾನಂತೂ ಲಕ್ಷ ಮಾಡ್ತಾಯಿಲ್ಲ. ಎಷ್ಟೋ ಜನಕ್ಕೆ ಪ್ರಶ್ನೆ, ಯೂಟ್ಯೂಬಲ್ಲಿ ಅಷ್ಟು ದುಡಿತಾ ಇಲ್ಲ ಅಂತ ಅಂದಮೇಲೆ ಈ ಕಾರು, ಈ ಮನೆ, ನೀವೆಲ್ಲ ಈ ಜೀವನ ನಿಮ್ಮದು ಇವೆಲ್ಲ ನೋಡ್ತಾಯಿದ್ರಿ, ಮತ್ತು ಯೂಟ್ಯೂಬಲ್ಲಿ ದುಡಿದೇ ನಿಮ್ಗೆ ಹಂಗೆ ಬಂದುಬಿಡ್ತಾ ಅಂತ ಅಂದರೆ, ನೋಡಿ ಇವತ್ತಿಗೆ ನನಗೆ 40 ವರ್ಷ ಆಯಿತಾ. ನೀವು ಯಾರೆಲ್ಲ ಕಮೆಂಟ್ ಮಾಡ್ತಾಯಿದ್ದೀರಾ, ನಿಮ್ಮ ಏಜ್ ಏನು ಅನ್ನೋದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಮೇ ಬಿ ನೀವು 19, 20, 22 ಜಸ್ಟ್ ಈ ಕೆರಿಯರ್ ಮುಗಿಸಿದ್ರು, ಏನೋ ಒಂದು ಮಾಡಿದ್ದೀರಾ ಆಯಿತಾ. ನೀವಿನ್ನೂ ಕೆಲಸಕ್ಕೆ ಸೇರಿ ಇನ್ನೊಂದು 10 ವರ್ಷ ಏನಾದರೂ ಒಂದು 20-25 ಸಾವಿರ ಕೆಲಸಕ್ಕೆ ಜಾಯ್ನ್ ಆದರೂ ಒಂದು 10 ವರ್ಷ ಬರೋದ್ರೊಳಗೆ ನಿಮ್ಗೆ 1 ಲಕ್ಷದವರೆಗೂ ಸಂಬಳ ಇನ್ಕ್ರೀಸ್ ಆಗಿರುತ್ತೆ. ಅಲ್ಲಿವರೆಗೂ ನೀವು ಒಂದು 10 ವರ್ಷ 35 ವರ್ಷದೊಳಗೆ ಸಿಕ್ಕಾಪಟ್ಟೆ ದುಡ್ದಿರ್ತೀರ. ಆಲ್ಮೋಸ್ಟು ಅಟ್ಲೀಸ್ಟ್ ನಾನು ಏನು ಪ್ರಾಪರ್ಟಿ ಮಾಡಿದ್ದೀನೋ, ಬೈಕು, ಕಾರು, ಅಟ್ಲೀಸ್ಟ್ ನಿಮ್ಮ ಕೈಲಿ ಅಷ್ಟು ಪ್ರಾಪರ್ಟಿ ಇರುತ್ತೆ. ಇದು ಮನುಷ್ಯನ ಮೂಲಭೂತ ಹಕ್ಕು. ಒಂದು ಮನೆ, ಊಟ, ಓಡಾಡೋ ಕಾರು ಮತ್ತು ಒಂದು ಬೈಕು ಪ್ರತಿಯೊಬ್ಬ ಮನುಷ್ಯನಿಗೂ ಇರಬೇಕಾದಂಥ ಮೂಲಭೂತ ಹಕ್ಕು. ಅದು ಬಿಟ್ಟು ಮೇಲೆ ಹೋದಾಗ ಅದು ಐಷಾರಾಮಿ ಜೀವನ ಅಂತ ಹೇಳ್ಬೋದು. ಆ ಹಕ್ಕನ್ನ ನಾನು ಪಡ್ಕೊಂಡಿದ್ದೀನಿ. ಇವತ್ತು 40 ವರ್ಷದಲ್ಲಿ ನಾನು ಕೂಡ ಇನ್ನೂ ಲೋನಲ್ಲಿ ಇದ್ದೀನಿ, ಆದರೂ ಕೂಡ ಅದನ್ನು ಪಡ್ಕೊಂಡಿದ್ದೀನಿ. ಅದನ್ನು ಯೂಟ್ಯೂಬಿಂದನೇ ಪಡ್ಕೊಂಡ ಯಾವುದೇ ಕಾರಣಕ್ಕೂ ಇಲ್ಲ. ನಾನು 2011ರಲ್ಲಿ ಸಿಂಗಾಪುರ್ಗೆ ಹೋಗಿದ್ದು. ಆಗ ನನ್ನ ಸಂಬಳ 1 ಲಕ್ಷ ಇತ್ತು.
ನಾನು 8.5 ವರ್ಷ ಸಿಂಗಾಪುರಲ್ಲಿದ್ದೆ. ಬಿಟ್ಟು ಬರೋ ಅಷ್ಟು ಟೈಮಿಗೆ ನನಗೆ 3.5 ಲಕ್ಷ ಸಂಬಳ ಆಗಿತ್ತು. ನಮ್ಮ ಅತ್ತೆ ಮಾವದಿರ ಸಪೋರ್ಟ್ ಇತ್ತು ಬಿಟ್ಟರೆ ಇನ್ಯಾವ ಸಪೋರ್ಟು ನನಗಿರಲಿಲ್ಲ ಎಲ್ಲೂ. ನಾನು ಹಣ ಸಂಪಾದನೆ ಮಾಡೋಕ್ಕೋಸ್ಕರ ನನ್ನ ಹೆಂಡ್ತಿ ಮಕ್ಕಳನ್ನ ಎಲ್ಲರನ್ನೂ ದೂರ ಇಟ್ಟು ನಾನು ಒಬ್ಬನೇ ಸಿಂಗಾಪುರಲ್ಲಿದ್ದು ನಾನು ಅಷ್ಟು ವರ್ಷ ಸಂಪಾದನೆ ಮಾಡಿ ಉಳಿಸಿದಂಥ ಹಣದಲ್ಲಿ ನಾನು ಇವತ್ತು ಏನು ಖುಷಿ ಪಡ್ತಾ ಇದ್ದೀನಿ ಅನ್ನಲ್ಲ ನೋಡ್ತಾ ಇದ್ದೀರಲ್ವ ನೀವು, ಅದನ್ನು ಪಡ್ತಾ ಇದ್ದೀನಿ. ಇಷ್ಟೆಲ್ಲ ಮಾತಾಡ್ತಿರಲ್ಲ, ಹಾಗಾದರೆ ಯೂಟ್ಯೂಬಿಂದ ನೀವು ಏನು ಗಳಿಸೇ ಇಲ್ವಾ? ಅಫ್ಕೋರ್ಸ್ ಗಳಿಸಿದ್ದೀನಿ. ಏನು ಅಂದರೆ ನಿಮ್ಗಳ ಪ್ರೀತಿ ಮತ್ತು ಅಟ್ಲೀಸ್ಟ್ ಈಗೆಲ್ಲ ಜೀವನ ಏನು ನಡ್ಕೊಂಡು ಹೋಗ್ತಿದೆ ಅದು ಯೂಟ್ಯೂಬಿಂದನೇ ನಮ್ಮದು ನಡ್ಕೊಂಡು ಹೋಗ್ತಾ ಇರೋದು. ಇಷ್ಟೆಲ್ಲ ಮಾತಾಡಿದ್ರು ನೀವು ನಂಬಲ್ಲ. ಎಷ್ಟೋ ಜನ ಅಯ್ಯೋ ಸುಳ್ಳು ಹೇಳ್ತಾರೆ ಹಾಗೆ ಹೀಗೆ ಅಂತ. ನಿಮಗೆ ಡೈರೆಕ್ಟ್ ಪ್ರೂಫ್ನೇ ತೋರಿಸ್ಬಿಡ್ತೀನಿ. ನನ್ನ ಕೆರಿಯರ್ ಸ್ಟಾರ್ಟ್ ಆದಾಗಲಿಂದ ಇಲ್ಲಿವರೆಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿಬಿಡ್ತೀನಿ ನಾನು. ನೋಡಿ, ಈಗ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇದೇನು ನೋಡ್ತಾ ಇದ್ದೀರಾ ನಿಮ್ಮದು ಸತೀಶ್ ಹಿರೇಗೌಡ ಚಾನಲ್ಲು. ಅನಾಲಿಟಿಕ್ಸ್ ಬಂದೆ. ಇಲ್ಲಿ ನೋಡಿ, ಇದು ಅನಾಲಿಟಿಕ್ಸ್ ಏನು ನೋಡ್ತಾ ಇದ್ದೀರಾ, ಇದರಲ್ಲಿ ರೆವಿನ್ಯೂಗೆ ಅಂತ ಬಂದರೆ ನಂದು ಆಲ್ಮೋಸ್ಟು ಲೈಫ್ ಟೈಮ್ ಹಾಕ್ಬಿಡ್ತೀನಿ. ಅಂದರೆ ಲೈಫ್ ಟೈಮ್ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದಾಗಲಿಂದ ಇಲ್ಲಿವರೆಗೆ ನಾನು ಎಷ್ಟು ಸಂಪಾದನೆ ಮಾಡಿದ್ದೀನಿ ಅನ್ನೋದು ಲೈಫ್ ಟೈಮ್ಗೆ ಹಾಕಿದ್ರೆ ನನಗೆ ಬಂದಿರೋ ಇನ್ಕಮ್ ಎಷ್ಟು ನೋಡಿ, $16,773.67 ಆಯಿತಾ. ರುಪೀಸ್ ಅನ್ಕೊಂಬಿಡಿ, ಡಾಲರ್. $1 ಬೆಲೆ ಇವತ್ತಿನ ಇದರಲ್ಲಿ $85. 6 ವರ್ಷದಿಂದ ಅದು ಕಮ್ಮಿನೂ ಇತ್ತೇನೋ ಏನೋ, $85. ಬಟ್ ಜಸ್ಟ್ ನಾನು ಈಗ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ, $85 ಹಾಕೊಳ್ಳೋಣ. ಅದನ್ನ $0.67 ಇದು ಇಂಟು 85ನೇ ಹಾಕ್ತೀನಿ. ಅಲ್ಲಿಗೆ ಎಷ್ಟಾಯಿತು ಸಂಪಾದನೆ? $14,25,761.95. ಇಷ್ಟು ವರ್ಷಕ್ಕೆ 7 ವರ್ಷದ ಇನ್ಕಮ್ ನಂದು ಈ ಚಾನಲ್ನಿಂದ $14,25,761.95. ಡಿವೈಡೆಡ್ ಇಂಟು 7 ಮಾಡೋಣ. ಡಿವೈಡೆಡ್ ಇಂಟು 7 ಅಂದರೆ ಅಲ್ಲಿಗೆ 7 ವರ್ಷಕ್ಕೆ ಡಿವೈಡೆಡ್ ಮಾಡಿದ್ರೆ 1 ವರ್ಷಕ್ಕೆ ನನಗೆ ಬಂದಿರೋ ಇನ್ಕಮ್ಮು $2,03,680. ಆಯಿತಾ. ಅದು ಚಿಲ್ಲರೆ ಪಾಯಿಂಟ್ ಸಮಥಿಂಗ್ ಪೈಸಾ ಇದೆ, 27 ಪೈಸಾ ಸಮಥಿಂಗ್ ಇದೆ, ಅದು ಬಿಟ್ಬಿಡೋಣ. ಬಂದಿರೋದು $2,03,680 1 ವರ್ಷಕ್ಕೆ ನನಗೆ ಇನ್ಕಮ್ ಡಿವೈಡೆಡ್ ಮಾಡಿದ್ರೆ. ಅದನ್ನು 2,04,000ನೇ ಮಾಡಿಬಿಡೋಣ ಬಿಡಿ, ಜಾಸ್ತಿನೇ ಬಂದಿದೆ ಅಂತ. ಆಯಿತಾ. 2,04,000. ಈಗ $2,04,000 12 ತಿಂಗಳಿಗೆ ಡಿವೈಡ್ ಮಾಡ್ತಾಯಿದ್ದೀನಿ. ಆವಾಗ ನಿಮಗೆ ಎಕ್ಸಾಕ್ಟ್ಲಿ ನಾನು ಒಂದು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡಿದ್ದೀನಿ ಅನ್ನೋದು ಬರುತ್ತೆ ನೋಡಿ. ಕರೆಕ್ಟಾಗಿ $17,000. ಜಾಸ್ತಿನೇ ಹಾಕಿದ್ದೀನಿ ನಾನು ಸ್ವಲ್ಪ, ಆದರೂ ಕೂಡ $17,000 ಪ್ರತಿ ತಿಂಗಳಿಗೆ ನಾನು ಸಂಪಾದನೆ ಮಾಡಿರೋದು ಯೂಟ್ಯೂಬಿಂದನೇ. 7 ವರ್ಷಕ್ಕೆ ನನ್ನ ಪ್ರತಿ ತಿಂಗಳ ಇನ್ಕಮ್ಮು $17,000. ಇವತ್ತು ನೀವುಗಳು ಎಷ್ಟು ಸಂಪಾದನೆ ಮಾಡ್ತಾಯಿದ್ದೀರಾ ಕೂತು, ನಾನೆಷ್ಟು ಸಂಪಾದನೆ ಮಾಡ್ತಿದ್ದೀನಿ ಅನ್ನೋದು ನೀವೇ ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನನ್ನ ಇನ್ಕಮ್ ಎಷ್ಟಾಯಿತು ಯೂಟ್ಯೂಬಿಂದ ನನಗೆ ಸಿಕ್ಕಿರೋದು ಇನ್ಕಮ್ಮು. ಅದಾದಮೇಲೆ ನಾನು ಕ್ಯಾಮ್ರಾ ಥಿಂಗ್ಸು, ನನ್ನ ಪರ್ಸನಲ್ ಖರ್ಚು, ಟ್ರಾವೆಲ್ ಖರ್ಚು, ಅದು ಇದು ಅಂತ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ಆಲ್ಮೋಸ್ಟು ಏನು ಉಳಿದಿರುತ್ತೆ ಅನ್ನೋದನ್ನು ನೀವೇ ಗೆಸ್ ಮಾಡಿ. $17,000 ಡೆಫಿನೆಟ್ಲಿ ತಿಂಗಳಿಗೆ ನನಗೆ ಖರ್ಚು ಅನ್ನೋದು. $17,000 ಮಾತ್ರ ಅಲ್ಲ, ನನಗೆ 30,000ದಿಂದ 40,000ವರೆಗೂ ನನಗೆ ಖರ್ಚು, ಪರ್ಸನಲ್ ನನ್ನ ಖರ್ಚು ಅಂತಲೇ ನನಗೆ ಅಷ್ಟು ಬಂದೇ ಬರುತ್ತೆ. ಹಂಗಾದ್ರೆ ಬರೀ $17,000 ತಿಂಗಳ ಇಟ್ಕೊಂಡು ಖರ್ಚು ನಿಮ್ಗೆ ಅದಕ್ಕಿಂತ 30ರಿಂದ 40,000 ನಿಮ್ಗೆ ಓನ್ ಖರ್ಚು ಬರುತ್ತೆ ಅಂದಮೇಲೆ ಜೀವನ ಹೆಂಗೆ ಮಾಡ್ತಿದ್ದಾರೆ? ಮತ್ತು ದುಡ್ಡೆಲ್ಲಿಂದ ಬರ್ತಾಯಿದೆ ನಿಮಗೆ ಹಾಗೆ ಅಂತ ಇನ್ನೂ ಪ್ರಶ್ನೆಗಳು ಕೇಳ್ತೀರಾ. ಮೇ ಬಿ ನಾರ್ಮಲಿ ನಿಮಗೆ ಯೂಟ್ಯೂಬ್ ಇನ್ಕಮ್ಮು ಅಂತ ಎಷ್ಟೋ ಜನ ತೋರಿಸಿದಾಗ ಇದಿಷ್ಟು ತೋರಿಸ್ಬೋದು. ಔಟ್ ಆಫ್ ದಿಸ್ ದೇರ್ ಇಸ್ ಎ ಇನ್ಕಮ್. ಆಯಿತಾ. ಇದು ಅಲ್ದೇ ಬ್ರ್ಯಾಂಡ್ ಕೊಲಾಬ್ರೇಷನ್ಸು, ಮತ್ತು ಇದು ಒಂದೇ ಜಾಗದಲ್ಲಿ ನಾವು ವೀಡಿಯೋಸ್ ಅಪ್ಲೋಡ್ ಮಾಡಲ್ಲ, ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀವಿ. 3-4 ವರ್ಷದ ಹಿಂದೆ ಕೆಲವಷ್ಟು ಯೂಟ್ಯೂಬರ್ಸ್ಗಳು ಯೂಟ್ಯೂಬಲ್ಲಿ ಕಂಟೆಂಟ್ ಹಾಕಿದ ಮೇಲೂ ಪ್ರತಿದಿನ ಬೆಳಗ್ಗೆ ಒಂದು 6 ಗಂಟೆ 7 ಗಂಟೆ 8 ಗಂಟೆ ಅನ್ನಂಗೆ ಪ್ರತಿದಿನ 3-3 ನಿಮಿಷದ ಕ್ಲಿಪ್ಸ್ಗಳನ್ನ ಹಾಕ್ತಾಯಿದ್ರು ಫೇಸ್ಬುಕ್ಕಲ್ಲಿ. ಅದು ಸಿಕ್ಕಾಪಟ್ಟೆ ವೈರಲಾಗಿ ಓಡೋದು, ಅಂದರೆ ಒಂದು ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗೋದು. ಆ ಟೈಮಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಆಗ್ತಾಯಿತ್ತು ಫೇಸ್ಬುಕ್ಕಲ್ಲಿ. ಈಗಿಲ್ಲ ಬಿಡಿ, ಇವಾಗ ಮಾನಿಟೈಸೇಷನ್ ಎಲ್ಲ ಫುಲ್ ಸಿಕ್ಕಾಪಟ್ಟೆ ರೆಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಫೇಸ್ಬುಕ್ ಕ್ರಿಯೇಟರ್ಸ್ಗಳು ಅದರಲ್ಲಿ ಇದ್ದವರೆಲ್ಲ ಬಿಟ್ಬಿಟ್ಟಿದ್ದಾರೆ. ಅಂತ ಏನು ಇನ್ಕಮ್ ಇದರಲ್ಲಿ ಏನು ಬರ್ತಾಯಿಲ್ಲ. ಹಂಗನ್ಬಿಟ್ಟು ಏನು ಫೇಸ್ಬುಕ್ ಅವ್ರು ನಿಲ್ಲಿಸಿಲ್ಲ, ಬರ್ತಾಯಿದೆ. ಆದರೂ ಅವಾಗ 2,500 ವ್ಯೂ ಹೋದರೆ $1, ಅಂದರೆ 2,500 ವ್ಯೂಗೆ ಆ ಟೈಮಲ್ಲಿ 2,500 ವ್ಯೂ ಹೋದರೆ $85 ದುಡ್ಡು ಕೊಡ್ತಾಯಿದ್ರು. ಆಗ ಒಂದು ವೀಡಿಯೋದಲ್ಲೇ 10,000 20,000 ಒಂದು ವೀಡಿಯೋ ಹಾಕಿದ್ರೆ ದುಡಿತಾ ಇದ್ದಂಥ ಟೈಮು ಇದೆ. ಸುಮಾರು ನೋಡ್ಬೋದು ನೀವು. ಟ್ರಾವೆಲ್ ವೀಡಿಯೋಸ್ಗಳು ತುಂಬ ಜನ ಆಗ್ತಾಯಿದ್ರು. ಆಮೇಲೆ ಈ ಕಾಮಿಡಿ ಕಂಟೆಂಟ್ ಕ್ರಿಯೇಟರ್ಸ್ಗಳು ಸಿಕ್ಕಾಪಟ್ಟೆ ಕಂಟೆಂಟ್ಗಳನ್ನ ಮಾಡಾಕ್ತಾಯಿದ್ರು. ಆ ಟೈಮಲ್ಲಿ ನಾನು ಒಂದಿಷ್ಟು ಆಗ್ತಾಯಿಲ್ಲ ಅಂತೇನಿಲ್ಲ, ನಾನು ಆಗ್ತಾಯಿದ್ದೆ. ವೀಡಿಯೋಸ್ಗಳು ಚೆನ್ನಾಗಿ ಓಡ್ತಾಯಿತ್ತು. ನಾನು ದುಬೈಗೆ ಹೋದಾಗೆಲ್ಲ
ಅದೇ ದುಬೈ ವೀಡಿಯೋಸ್ ಬಂದಿದೆ ನೋಡಿ, ಅದೇ ಲಾಸ್ಟು ಫೇಸ್ಬುಕ್ಕಿಂದ ಆ ಮಾನಿಟೈಸೇಷನ್ ಟೂಲ್ನ ರಿಸ್ಟ್ರಿಕ್ಟ್ ಮಾಡಿಬಿಟ್ರು. ಎಲ್ಲಿಂದ 100ರಲ್ಲಿದ್ದು ತಗೊಂಬಂದು 50 ಪೈಸೆ 0.5% ನಿಲ್ಲಿಸ್ಬಿಟ್ರು. ಒಂದು ಅಲ್ಲ 0.5 ನಿಲ್ಲಿಸ್ಬಿಟ್ರು. ಎಷ್ಟೋ ಜನಕ್ಕೆ ಮಾನಿಟೈಸೇಷನ್ನೇ ಹೊರಟೋಯ್ತು. ಅಷ್ಟು ಯಾಕೆಂದರೆ ಯೂಟ್ಯೂಬ್ ಒಂಥರ ಗೌರ್ಮೆಂಟ್ ಜಾಬ್ ಇದ್ದಂಗೆ, ಆದರೆ ಫೇಸ್ಬುಕ್ ಅದು ಯಾವ ಟೈಮಲ್ಲಿ ಏನಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ನಾನು ಆ್ಯಕ್ಚುಲಿ ಸಿಂಗಾಪುರಿಂದ ಬಿಟ್ಟು ಬಂದಮೇಲೆ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಯಾವಾಗ 2019-20 ನಾನು ಇಲ್ಲಿ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೆ. ಫೇಸ್ಬುಕ್ಕಿಂದ, ಯಾಕೆಂದರೆ ನಾನು ಸ್ಟಾರ್ಟ್ ಆಗಿದ್ದೆ ಕೆರಿಯರ್ ಫೇಸ್ಬುಕ್ಕಿಂದ. ನಾನು ಯೂಟ್ಯೂಬ್ನೇ ನೆಚ್ಕೊಂಡಿರಲಿಲ್ಲ, ಫೇಸ್ಬುಕ್ಕಿಂದ ನೆಚ್ಕೊಂಡಿದ್ದೆ. ಆಮೇಲೆ ಕೋವಿಡ್ ಸೆಕೆಂಡ್ ವೇವ್ ನನಗೆ ಸಿಕ್ಕಾಪಟ್ಟೆ ಎಫೆಕ್ಟ್ ಆಯಿತು. ನನ್ನ ಜೊತೆ ನಿಂತವ್ರಿಗೆ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಆಲೋಚನೆಯಿಂದ ನಾನೇನು ಮಾಡಿದೆ, ನನ್ನ ಕೆರಿಯರ್ನ ಕಂಪ್ಲೀಟಾಗಿ ಬ್ರೇಕ್ ಮಾಡಿದೆ. ಅಲ್ಲಿ ಬ್ರೇಕ್ ಮಾಡಿ ಅಲ್ಲಿಂದ ಸಿನಿಮಾ ಮಾಡಬೇಕು ಅನ್ನೋದು ನಮ್ಮ ಜೊತೆಲಿ ಇದ್ದವ್ರದ್ದೆಲ್ಲ ಆಸೆಗಳಾಗೋಗಿತ್ತು. ಅವೆಲ್ಲ ಕೆರಿಯರ್ನ ನಿಲ್ಲಿಸಿ ಬಂದೆ. ಅದು ಆಗಿದ ತಕ್ಷಣ ಫೇಸ್ಬುಕ್ಕು ಮಾನಿಟೈಸೇಷನ್ ಮಗ್ಚಾಕಂತು. ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಗ್ರೋತ್ ಆಗ್ತಾಯಿತ್ತು ಚೆನ್ನಾಗಿ. ಇವತ್ತಿನ ಈ ಹಂತದಲ್ಲಿ ನಿಮ್ಗೆ ಬರ್ತಿರೋ 17,000ದಲ್ಲಿ ಜೀವನ ಮಾಡೋಕ್ಕಾಗುತ್ತಾ ಅಂತ ಇನ್ನೂ ಪ್ರಶ್ನೆಗಳಿದ್ದಾವೆ ಅಲ್ವಾ. ಫೇಸ್ಬುಕ್ಕು ಇಲ್ಲ, ಬರೀ ಯೂಟ್ಯೂಬ್ ಒಂದನ್ನು ನೆಚ್ಕೊಂಡು ಜೀವನ ಮಾಡ್ತಾಯಿದ್ರು ಅಂದಾಗ ಇಲ್ಲ. ಅದಾದಮೇಲೆ ಇನ್ಸ್ಟಾಗ್ರಾಮ್ ಬಂತು. ಇನ್ಸ್ಟಾಗ್ರಾಮಲ್ಲಿ ಯಾರಿಗೇನು ದುಡ್ಡು, ಯಾರಿಗೂ ಬರೋಲ್ಲ ದುಡ್ಡು. ಇನ್ಸ್ಟಾಗ್ರಾಮ್ ಹಂಗೆ ಫ್ರೀ ಅದು. ಆದರೆ ಕೊಲಾಬ್ರೇಷನ್ಸ್ ಜಾಸ್ತಿ ಬರ್ತವೆ ಇನ್ಸ್ಟಾಗ್ರಾಮಲ್ಲಿ. ಕೊಲಾಬ್ರೇಷನ್ ಈಗ ವಿಷಯಕ್ಕೆ ಬರ್ತಾಯಿದ್ದೀನಿ. ಆ್ಯಕ್ಚುಲಿ ದುಡ್ಡು ಎಲ್ಲಿಂದ ಆಗುತ್ತೆ ಅಂತ. ಈಗ ಯಾವ್ದಾದ್ರು ಒಂದು ಪ್ರಾಡಕ್ಟ್ನ ನಾವು ಯಾರೋ ಒಬ್ಬರು ಒಂದು ಬ್ರ್ಯಾಂಡ್ ಇಟ್ಕೊಂಡಿದ್ದಾರೆ, ಅವ್ರನ್ನ ಜನಕ್ಕೆ ತಲುಪಿಸ್ಬೇಕು. ಅದರಿಂದ ನಮ್ಮ ಮುಖಾಂತರ ಅವ್ರಿಗೊಂದಿಷ್ಟು ಕಸ್ಟಮರ್ಸ್ ಬಂದರೆ ಅವ್ರು ದುಡ್ಡು ಮಾಡ್ಕೊತಾರೆ, ಬಿಸ್ನೆಸ್ ಡೆವಲಪ್ ಆಗುತ್ತೆ. ಎಷ್ಟೋ ಪ್ರಾಡಕ್ಟ್ನ ನಾನು ಪ್ರಮೋಟ್ ಮಾಡಿದ್ದೀನಿ. ಅಮೃತ್ನೋನಿ ಆಗಿರ್ಬೋದು, ಆಮೇಲೆ ಅಗಾರು ಅಂತ ಒಂದಿಷ್ಟು ಪ್ರಾಡಕ್ಟ್ಗಳು ಬರ್ತವೆ, ಲವ್ ಲ್ಯಾಪು, ಈ ಥರ ಜನಗಳಿಗೆ ಹೆಲ್ಪ್ ಆಗೋಂಥ ಪ್ರಾಡಕ್ಟ್ಗಳನ್ನ ನಾನು ಪ್ರಮೋಟ್ ಮಾಡಿದ್ದೀನಿ. ಅದರಿಂದ ಸುಮಾರು ದುಡ್ಡು ಬರುತ್ತಾ? ಇಲ್ಲ, ಅದನ್ನು ಮಿನಿಮಲ್ಲಾಗೇ ಬರೋದು. ನಾವೇನು ಕೆಲಸ ಮಾಡಿರ್ತೀವಿ ಆಲ್ಮೋಸ್ಟ್ ಅದ್ರದ್ದು ಒಂದು 60-70% ಖರ್ಚೇ ಆಗೋಗುತ್ತೆ. ತಿಂಗಳಿಗೆ 1-2 ಪ್ರಮೋಷನ್ ಮಾಡಿದ್ರೆ ಒಂದಿಷ್ಟು ದುಡ್ಡು ಉಳಿಯುತ್ತೆ. ಅದಾದಮೇಲೆ ಇದ್ರ ಇಟ್ಕೊಂಡು ಯೂಟ್ಯೂಬ್ ಇನ್ಕಮ್ ಇಟ್ಕೊಂಡು ಕೊಲಾಬ್ರೇಷನ್ ಇಟ್ಕೊಂಡು ನಮಗೆ ಸರ್ವೈವ್ ಮಾಡೋದು ತುಂಬ ಕಷ್ಟ. ಎಷ್ಟೋ ಯೂಟ್ಯೂಬರ್ಸ್ ನೋಡ್ತಾ ಇರ್ತಾರೆ, ಕೆಲಸ ಮಾಡ್ಕೊಂಡೇ ಮಾಡ್ತಾಯಿದ್ದಾರೆ. ಈಗ ಅಂಥ ಏನು ದೊಡ್ಡ ವ್ಯೂಸ್ ಅಂತ ನಾನು ಹೇಳೋದಿಲ್ಲ. ನನಗೆ ಬರ್ತಾ ಇರೋದು ಮಿನಿಮಲ್ ವ್ಯೂಸೇ. ನಾನು ದೊಡ್ಡ ಯೂಟ್ಯೂಬ್ ಸ್ಟಾರು ಏನೂ ಆಗಿಲ್ಲ ಇಲ್ಲಿವರೆಗೆ. ಬಟ್ ಥಿಂಗ್ ಈಸ್ ದ್ಯಾಟ್ ಅಷ್ಟರಲ್ಲೂ ಜೀವನ ಮಾಡೋಕ್ಕಾಗತ್ತಾ? ಈಗ ಕೊಲಾಬ್ರೇಷನ್ನು ಮಾಡ್ಕೊಂಡು ನಾನು ದುಡಿತಿದ್ದು 3-3.5 ಲಕ್ಷ ಎಲ್ಲೋಯ್ತು. ಅಷ್ಟೆಲ್ಲ ಮಾಡಿದ್ರು ಒಂದು 60,000-70,000 ಅರ್ನ್ ಮಾಡೋದು ಅಷ್ಟೊತ್ತಿಗೆ ಸುಸ್ತಾಗೋಗುತ್ತೆ. ಮತ್ತು ನಾವು ಇನ್ನು ಹೆಂಗೆ ಬದುಕ್ತಾಯಿದ್ದೀವಿ? ಆ್ಯಕ್ಚುಲಿ ನಾವು ಮಾಡೋದು 2 ಚಾನಲು, ನಂದು, ನನ್ನ ವೈಫ್ದು. ಇಬ್ಬರು ಕಂಪ್ಲೀಟಾಗಿ ಡೆಡಿಕೇಟಿವ್ ವೀಡಿಯೋ ಅದರೊಳಗೆ ಡೆಡಿಕೇಟೆಡಾಗಿ ನಾವು ಬದುಕ್ತಾ ಇರೋದ್ರಿಂದ ನಮ್ಮ ಲೈಫು ಅದರಿಂದ ಸ್ಮೂತಾಗಿ ಹೋಗ್ತಾ ಇದೆ. ಅಲ್ಪ ಸೇವಿಂಗ್ಸ್ ಆಗುತ್ತೆ. ಬ್ರ್ಯಾಂಡ್ ಕೊಲಾಬ್ರೇಷನ್ ಅಂತ ಬಂದಾಗ ನಾವು ಈ ರಮ್ಮಿ ಆ್ಯಡ್ಸು ಅವು ಇವು ಯಾವುದನ್ನು ನಾವು ಮುಟ್ಟಕ್ಕೆ ಹೋಗೋದಿಲ್ಲ. ದುಡ್ಡು ಮಾಡೋದು ಈಸಿ, ಆದರೆ ನಾವು ಹಿಸ್ಟ್ರಿ ಬಿಟ್ಟು ಹೋಗ್ತೀವಿ ನೋಡಿ, ಅದು ಯಾವತ್ತೂ ಅಳ್ಸೋಕ್ಕಾಗಲ್ಲ. ನಾವು ಮಾಡೋವಂಥ ಕೆಲಸಗಳು ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅಂದಾಗ, ಅದರಿಂದ ಸಮಾಜಕ್ಕೆ ಮಾರಕ ಆಗುತ್ತೆ ಅಂದಾಗ ನಾವು ಅಂಥ ಬ್ರ್ಯಾಂಡ್ಗಳು ತಗೊಳ್ಳೋದಿಲ್ಲ. ಈ ರಮ್ಮಿ ದೊಡ್ಡದು ನಾವು ಕೈ ಹಾಕೋಕ್ಕೆ ಹೋಗಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ದುಡ್ಡು ಕೊಡ್ತಾರೆ ಅವ್ರು. ಡೆಫಿನೆಟ್ಲಿ ಅವ್ರು ಚಾರ್ಜು ಹೆವಿ ಕೊಡ್ತಾರೆ. ಈ ಯಾರೆಲ್ಲ ಅದನ್ನು ಮಾಡ್ತಾರೋ ಅವರು 1 ತಿಂಗಳು 2 ತಿಂಗಳೊಳಗೆ ಆಲ್ಮೋಸ್ಟ್ ಲಕ್ಷ ಸಿಕ್ಕಾಪಟ್ಟೆ ಎಣಿಸ್ಬಿಡ್ತಾರೆ ಅವರು. ಮನೆ ತಗೊತಾರೆ, ಕಾರು ಬಂಗ್ಲೆ ಎಲ್ಲ ಪಟ್ ಅಂತ ವೆರಿ ಫಾಸ್ಟ್ ಗ್ರೋತ್ ಆಗಿಬಿಡುತ್ತೆ. ಬಟ್ ಆ ದಾರಿಲಿ ನಾವು ಹೋಗಿಲ್ಲ. ನಮ್ಮದು ಏನಿದ್ರು ಸ್ಲೋ ಪ್ರೋಸೆಸ್ಸು. ಇದಿಷ್ಟು ನನ್ನ ಯೂಟ್ಯೂಬ್ದು ಇನ್ಕಮ್. ಎಷ್ಟೋ ಜನಕ್ಕೆ ಇನ್ನೂ ಕ್ವಶನ್ಸ್ ಇರುತ್ತೆ. ಏನಾದರೂ ನಿಮಗೆ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋಗಳಲ್ಲಿ ಆದಷ್ಟು ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡೋವಂಥ ಪ್ರಯತ್ನ ಮಾಡ್ತೀನಿ. ಆಮೇಲೆ ಇನ್ನಷ್ಟು ಜನ ಕೇಳ್ಬೋದು, ನಾವು ಯೂಟ್ಯೂಬ್ ಬಂದರೆ ಏನು ಮಾಡ್ಬೋದಾ ಯೂಟ್ಯೂಬ್ ಕೆರಿಯರು? ನೋಡಿ, ನಾವು ಆಲ್ಮೋಸ್ಟ್ ಈಗ 6-7 ವರ್ಷ ಮಾಡಿದ್ದೀನಿ. ನನಗೆ ಈ ಫಿಲ್ಮ್ ಇಂಡಸ್ಟ್ರಿ ಇದರೊಳಗೆ ನಾನು ಬಂದಂಥವ್ನು. ಅನಿಮೇಷನ್ ನಾನು ಸಿಂಗಾಪುರಲ್ಲಿದ್ದಾಗಲೂ ಮಾಡ್ತಿದ್ದಿದ್ದು ಈ ಫಿಲಮ್ ಇಂಡಸ್ಟ್ರಿ ಕೆಲಸನೇ. ಎಲ್ಲ TV ಶೋಸ್ಗಳಿಗೆ ಮತ್ತು ಅನಿಮೇಷನ್ ಸೀರೀಸ್ಗಳಿಗೆ ವರ್ಕ್ ಮಾಡ್ತಾಯಿದ್ದೆ. ಎಡಿಟಿಂಗು ಅದು ಇದು ನನ್ನ ಲೈಫ್ ಸ್ಟೈಲೇ ಅದೇ ಆಗೋಯ್ತು. ಈಗ ನಾನು ಎಷ್ಟೋ ಸರಿ ಅಂದ್ಕೊಂಡಿದ್ದೀನಿ ಯೂಟ್ಯೂಬ್ನ ಬಿಟ್ಬಿಟ್ಟು ಬೇರೆ ಕೆರಿಯರ್ ಮಾಡೋಣ. ಯಾಕೆಂದರೆ ನೋಡಿ, ಯಾವುದಾದ್ರೂ ಒಂದು ಬಿಸ್ನೆಸ್ ಸೆಟಪ್ ಮಾಡಿದ್ರೆ 1 ವರ್ಷದಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗಿರೋ ಅಂಥದ್ದು ಎಷ್ಟೋ ಸನ್ನಿವೇಶಗಳಿದ್ದಾವೆ. ನಮ್ಮ ಕಣ್ಮುಂದೆ ಎಷ್ಟೋ ಆಪ್ಷನ್ನೂ ಇದೆ. ಬಿಸ್ನೆಸ್ ಮಾಡಿದ್ರೆ ಗ್ರೋತ್ ಆಗೋ ಅಂಥ ಚಾನ್ಸಸ್ ತುಂಬ ಇದೆ. ಆದರೂ ಅದನ್ನು ನಾವು ಮಾಡೋಕ್ಕೆ ಹೋಗ್ತಿಲ್ಲ. ಯಾಕೆಂದರೆ ನಮ್ಮ ಅನುಭವ ಇದರಿಂದನೇ ಬಂದಿದೆ. ಎಲ್ಲ 6 ವರ್ಷ 7 ವರ್ಷದ ಅನುಭವ. ಮುಂದೊಂದು ದಿನ ಏನೋ ಒಂದು ಇದರಲ್ಲಿ ಬದಲಾವಣೆ ಆಗ್ಬೋದು ಅನ್ನೋ ಒಂದು ನಂಬಿಕೆ. ಇಷ್ಟು ವರ್ಷ ಮಾಡಿದ್ದಕ್ಕೆ ಬ್ರೇಕ್ ಹಾಕಿ ಇನ್ನೊಂದು ಸ್ಟಾರ್ಟ್ ಮಾಡಬೇಕು ಅಂದರೆ ಮತ್ತೆ 0ಇಂದ ನಾನು ಸ್ಟಾರ್ಟ್ ಮಾಡಬೇಕು. ಅಷ್ಟೇ ಎಫರ್ಟ್ ಆಗುತ್ತೆ. ಮತ್ತು ಒಂದು ದಿನ ನನಗೇನಾರು ಅನಿಸಿದ್ರೆ, ಅಷ್ಟು ಕೋಟಿ ದುಡಿತಾ ಇದ್ರು ಒಂದು ದಿನ ಮನಸ್ಸಿಗೆ ತೃಪ್ತಿ ಇಲ್ಲದ ಕೆಲಸ ಅನಿಸ್ಬಿಟ್ರೆ, ಆ ಕೆಲಸ ಪ್ರತಿದಿನ ನಮಗೆ ಬರ್ಡನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದುಡಿಮೆಗೋಸ್ಕರ ಬದುಕಿದ್ದಾಗುತ್ತೆ. ಕೊನೆಗೆ ಒಂದು ದಿನ ಸಾಯುವಾಗ ನನಗೋಸ್ಕರ ನಾನು ಬದುಕಲೇ ಇಲ್ವಲ್ಲ, ನನ್ನ ಪ್ಯಾಷನ್ಗೋಸ್ಕರ ನಾನು ಬದುಕಲಿಲ್ವಲ್ಲ ಅನ್ನೋ ಒಂದು ಆಲೋಚನೆ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇದರಲ್ಲಿ ಸರ್ವೈವ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಮುಂದೊಂದು ದಿನ ಇದೇನಾದರೂ ತುಂಬ ಚೆನ್ನಾಗಿ ತಗೊಂಡೋಗಿ ಇದರಿಂದ ಒಳ್ಳೆಯ ಹೆಸರು ಬಂದು ಇನ್ನೂ ಇನ್ಕಮ್ ಚೆನ್ನಾಗಾಗಿ, ಬರೀ ಯೂಟ್ಯೂಬಿಂದ ಒಂದಲ್ಲ, ಇನ್ನೂ ನಾನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಫಿಲ್ಮ್ ಮೇಕಿಂಗ್ ಆಗಿರ್ಬೋದು, ಇಲ್ಲ ಶಾರ್ಟ್ ಫಿಲ್ಮ್ ಮೇಕಿಂಗ್ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಆಯ್ತು ಇದರಲ್ಲೇ ಒಂದು
ಚೆನ್ನಾಗಾಗಿ ಇದರಲ್ಲೇ ಮುಂದುವರ್ಕೊಂಡು ಹೋದರೆ ನನಗೆ ನಿಮ್ಮನ್ನು ಎಂಟರ್ಟೈನ್ ಮಾಡ್ಕೊಂಡು ಇದರಲ್ಲೇ ಕೆರಿಯರ್ ರೂಪಿಸ್ಕೊಂಡು ಇದರಲ್ಲೇ ಇರೋದಕ್ಕೆ ನನಗೂ ತುಂಬ ಇಷ್ಟ. ಎಲ್ಲದಕ್ಕಿಂತ ಕೆಳಗೆ ಬೀಳೋವರೆಗೂ ಟ್ರೈ ಮಾಡ್ತೀವಿ. ಇನ್ ಕೇಸ್ ಕೆಳಗೆ ಬಿತ್ತು ಅಂದರೆ ಎಷ್ಟೋ ಜನಕ್ಕೆ ಆಲೋಚನೆಯೂ ಇದೆ, ಇವ್ರು ಬೆಳೀತಿರೋದೇ ನಮ್ಮಿಂದ, ಇವ್ರು ವೀಡಿಯೋಸ್ ನೋಡೋದು ಬಿಡಿ ಇವ್ರನ್ನ, ಆಮೇಲೆ ನೋಡಿ ಇವ್ರ ಪರಿಸ್ಥಿತಿ ಹೆಂಗಾಗುತ್ತೆ ಅದು ಇದು ಅಂತ ಎಷ್ಟೋ ಜನ ಕಮೆಂಟು ಆಗ್ತಾ ಇರ್ತೀರ, ಒಬ್ರಿಗೆ ಕಮೆಂಟ್ ಆಗ್ತಾ ಇರ್ತೀರ. ಇಲ್ಲಿ ನೋಡಿ, ಹೊಟ್ಟೆ ಹಸು ಅನ್ನೋದು ಇದೆಯಲ್ಲ, ಇದು ಈ ಹೊಟ್ಟೆ ಹಸು ಬಂತು ಅಂತ ಅಂದರೆ ಇದನ್ನು ತುಂಬಿಸೋಕ್ಕೋಸ್ಕರ ನಾವು ಏನಾದರೂ ಒಂದು ಕೆಲಸ ಮಾಡೇ ಮಾಡ್ತೀವಿ. ಇವತ್ತು ನಾವು ಇದು ಮಾಡ್ತಿರೋದು ಅದಕ್ಕೋಸ್ಕರನೇ. ನೀವು ಬೀಳಿಸಿ ಪರವಾಗಿಲ್ಲ, ನೀವು ಬೀಳಿಸ್ಬೇಕು ಅಂದರೆ ಆ ಬೀಳ್ಸೋ ರೀತಿನೂ ಹೇಳ್ತೀನಿ. ನೋಡ್ದೇ ಹೋದರೆ ನಮ್ಮ ವೀಡಿಯೋಸ್ಗಳನ್ನ, ನೀವು ನಮ್ಮ ವೀಡಿಯೋಸ್ಗಳು ನೋಡದೆ ಹೋದರೆ, ಅದರಿಂದ ವ್ಯೂಸ್ ಬರದೆ ಹೋದರೆ, ಇನ್ ಕೇಸ್ ನಾವು ಅಷ್ಟೊಂದು ಪಾಪ್ಯುಲಾರಿಟಿ ತಗೊಳ್ಳಿಲ್ಲ ಅಂತ ಅಂದರೆ ಡೆಫಿನೆಟ್ಲಿ ನೀವು ಯಾರನ್ನೆಲ್ಲ ಬೀಳಿಸ್ಬೇಕು ಅಂದ್ಕೊಂಡಿದ್ರೆ ಎಲ್ಲರೂ ಸೇರಿ ಬೀಳಿಸ್ಬೋದು. ಬೀಳಿಸಿದ ಮಾತ್ರಕ್ಕೆ ನಾವು ಸತ್ತೋಗ್ಬಿಡ್ತೀವಿ ಅಂತ ಏನಲ್ಲ. ದುಡಿಯೋಕ್ಕೆ ಪ್ರತಿಯೊಂದು ದಾರಿ ಭೂಮಿ ಮೇಲೆ ಅಧಿಕಾರ ಎಲ್ಲರಿಗೂ ಇದೆ. ಸುಮಾರು ದಾರಿಗಳು ನಮ್ಗೆ ಈಗಲೂ ಇದ್ದಾವೆ ಮಾಡೋದಕ್ಕೆ ಆ ಕೆಲಸಗಳ. ಅದ್ರ ಕಡೆ ಗಮನ ಹರಿಸ್ತೀವಿ ಹೊರತು ಸತ್ತಂತೂ ಹೋಗಲ್ಲ, ನಾವು ಬದುಕಿರ್ತೀವಿ. ಇಲ್ಲ ನಿಮ್ಮ ಸತೀಶ್ ಹಿರೇಗೌಡ್ರೆ, ನಿಮ್ಮ ಮಾತುಗಾರಿಕೆ ನಮಗೆ ಬೇಕು, ನಿಮ್ಮ ಕೆಲಸಗಳು ನಮಗೆ ಬೇಕು, ನೋಡಬೇಕು ಅಂದರೆ ನೀವು ನೋಡ್ತಾ ಇದ್ದರೆ ಇದರೊಳಗೆ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಇಷ್ಟು ಹೇಳ್ತಾ, ಇನ್ ಕೇಸ್ ಯಾರಾದರೂ ಮುಂದಿನ ದಿನಗಳಲ್ಲಿ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಹೇಳಿದ್ನಲ್ಲ, ಇವೆಲ್ಲದಕ್ಕೂ ಸಿದ್ಧರಾಗಿ ಬನ್ನಿ. ಇನ್ ಕೇಸ್ ಯಾರೆಲ್ಲ ಲಕ್ಷ ದುಡಿತಾ ಇದ್ದೀರಾ ಅವ್ರು ಯೂಟ್ಯೂಬ್ ಮಾಡಿಬಿಟ್ಟು 10,000 ಗಳಿಸ್ತೀನಿ ಅಂತ ಅಂದರೆ ಬರೋಕ್ಕೆ ಹೋಗಬೇಡಿ. ಇನ್ ಕೇಸ್ ಯಾರೆಲ್ಲ 5,000 10,000 ಮಾಡ್ತಾಯಿದ್ದೀರಾ ಅವರು ಯೂಟ್ಯೂಬ್ ಮಾಡ್ಕೊಂಡು 30,000 40,000 50,000 ಗಳಿಸ್ತೀನಿ ಅಂದರೆ ಅಂಥವ್ರು ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.